ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಜಾವಾ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫೇವ್ರೆಟ್ ಸ್ಟೂಡೆಂಟು. ಸೊ ಇವತ್ತು ನಮ್ಮನೆ ಬರ್ತಾ ಇದ್ದಾರೆ. ನಂಗೆ ನೋಡೋದಕ್ಕೋಸ್ಕರ ತುಂಬ ವರ್ಷ ಆದ್ಮೇಲೆ ಬರ್ತಾ ಇದ್ದಾನೆ. ಗೊತ್ತಿಲ್ಲ ನೀನೇ ಗೆಸ್ ಮಾಡ್ಬೇಕು ಏನು ಸರ್ಪ್ರೈಸ್. ಆಲ್ರೆಡಿ ಹಳ್ಳಿ ಪವರ್ ಎಲ್ಲ ಚಾಲೆಂಜ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೆದ್ದಿದ್ವಿ. ವರ್ಡ್ಸ್ಗಳು, ಇಸ್ವಿಗಳು ಇದು ಯಾವುದು ನೆನಪಿರಲ್ಲ. ಅಂದ್ರೆ ಖಾಲಿ ಕಲ್ಲಿ ಬರ್ಬಿಡ್ತು, ಏನ್ರ ಒಂದು ತಗೊಂಡ್ ಬರ್ಬೇಕು. ಈ ಫೋಟೋ ಯಾವಾಗ್ಲೂ ನಂದೇ ಇರುತ್ತೆ. ಇವರೆಲ್ಲ ಬರ್ತಿರ್ತಾರೆ, ಏನು ಶಿವಸರು ಅಂದ ತಕ್ಷಣ ಹಿಂಗ್ ತೆಗೆದು ನೋಡ್ತಾರೆ. ನಾನು ಹೇಳಿಲ್ವಾ ಅವರ ದೊಡ್ಡ ಅಭಿಮಾನಿ. ಯಾವಾಗ ಕೈ ಕೊಟ್ಕೊಂಡ ಒಂದ್ಲೋ ಫೆಲ್ಲೋ, ಡಟ್ಟಿ ಫೆಲ್ಲೋ. ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಶಿವು, ನಿನ್ ಪ್ರೀತಿನೇ ಸಾಕೋಣೋ. ನನಗೂ ಆಕ್ಚುಲಿ ಖುಷಿ ಏನ್ ಗೊತ್ತಾ, ಒಂದು ಅಪ್ಪು ಸರ್ ಇದಾರೆ, ಅದು ತುಂಬಾ ಖುಷಿ. ಬೇಡ ಪ್ಲೀಸ್, ಸೀರಿಯಸ್ಲಿ ಅಲ್ಬೇಡ. ಸೊ ಸ್ವೀಟ್ ಮೈ ಬ್ರದರ್. ಹಾಯ್ ಎಲ್ರಿಗೂ ನಮಸ್ಕಾರ. ಜಾವಾ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೆಲಸದ ಆಂಟಿ ನನಗೆ ಇವತ್ತು ದೃಷ್ಟಿ ತೆಗಿತಾ ಇದ್ದಾರೆ. ಸೊ ಈ ಥರ ದೃಷ್ಟಿ ತೆಗೆಯೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಿಕಾಸ್ ಏನು ಅಂದರೆ ಪೇಪರನ್ನು 7 ಸರಿ ಕಟ್ ಮಾಡಿಕೊಂಡು, ಅಂದರೆ 7 ಥರದಲ್ಲಿ ಕಟ್ ಮಾಡಿಕೊಂಡು ಅದನ್ನು ಫುಲ್ಲೆಲ್ಲ ಸುತ್ತಲೂ ಅದನ್ನು ಸಂಭಾಳಿಸಿ ಅದಾದಮೇಲೆ ಅದನ್ನು ಸುಡಬೇಕಂತೆ. ಸುಟ್ಟರೆ ದೃಷ್ಟಿ ಹೋಗುತ್ತಂತೆ. ಗೈಸ್, ನೀವು ಟ್ರೈ ಮಾಡಿ, ನಿಮಗೂ ಕೂಡ ಈ ಥರ ದೃಷ್ಟಿ ಹೋದರೆ ತುಂಬ ಖುಷಿ ಆಗುತ್ತೆ. ಸೊ ಕೊನೆಗೂ ಇವತ್ತಿನ ಎಪಿಸೋಡ್ ಸ್ಪೆಷಲ್. ಮನೆ ಬರ್ತಾ ಇದ್ದಾರೆ. ನಂಗೆ ಸಿಕ್ಕಾಪಟ್ಟೆ ಖುಷಿ, ನನ್ನ ತಮ್ಮ. ಸೊ ಏನು ಅಂತ ಹೇಳಿದ್ರೆ, ಅಕ್ಕ ನೋಡೋದಕ್ಕೋಸ್ಕರ ತುಂಬಾ ವರ್ಷ ಆದ್ಮೇಲೆ ಬರ್ತಾ ಇದ್ದಾನೆ. ನೋಡೋಣ. ಸ್ವೀಟ್. ಏ ವಾವ್, ಸಖತ್ತಾಗಿದೆ. ಮನೇಲಿ ಬೆಳೆದಿರೋದಾ? ಖಾರ ಚಟ್ನಿ ಮಾಡಕ. ಇವು ಚಟ್ನಿ ಅಂತ ಮಾಡ್ತಾರಲ್ಲ. ಹಾ, ಇದು ಚಟ್ನಿ ಮಾಡೋದಾ? ಇವು ಎಲ್ಲ ತಿಲ್ಲಕ್ಕೆ ಇವೆಲ್ಲ ಸ್ವೀಟ್. ನನಗೆ ಗೊತ್ತಾಗಲ್ಲ. ಗೊತ್ತಾಗುತ್ತೆ. ಇದು ಸ್ವೀಟಾ? ಅದು ಹೆಂಗ್ ಗೊತ್ತಾಗುತ್ತೆ ಸ್ವೀಟ್ ಗೊತ್ತಿದ್ದು ಅಂತ? ತಿಂತಾ ಇರ್ತಲ್ಲ ಅಲ್ಲಿ ನಾವು ಮಾವಿನ ಗಿಡದಾಗ. ಅಂದ್ರೆ ಇದೀಗ ಇವೆಲ್ಲ ಇದು ಉದ್ದ ಇರೋದು ಹುಳಿ. ಅಂದ್ರೆ ನಾವು ಏನ್ ಬಿದಕ ಮನೆಯಲ್ಲಕ ಖಾರ ಮಾಡ್ತೀವಿ ನಾವು. ಚಟ್ನಿ ಗತ್ಲೆ ಚಟ್ನಿ ಅಂಡ್ ಕೊಬ್ಬರಿ ಚಟ್ನಿ ಮಾಡ್ಬೋದು ಇದ್ರಲ್ಲಿ. ಅಂದ್ರೆ ತಿನ್ನಕ್ಕಾಗಲ್ಲ, ಜಾಸ್ತಿ ಹುಳಿ ಅದು. ಓಕೆ, ಇದು ತಿನ್ಬೋದು ಇದನ್ನು. ಅದು ಹೆಂಗ್ ಗೊತ್ತಾಗುತ್ತೆ ನಿಂಗೆ? ನೋಡಿ, ಇದು ಸೇಮ್ ಇದೆಯಲ್ಲ ಮಾವಿನಕಾಯಿ. ಡಿಫ್ರೆಂಟ್ ಇದೆ, ಜರ ನೋಡಿ ನೀವು. ಇದು ಉದ್ದ ಇದೆ, ಇದು ಗೋಲ್ ಇದೆ. ಗೋಲ್ ಇರೋದು ತಿನ್ನೋದು, ಉದ್ದ ಇರೋದು ಇದು ಮಾಡೋದು, ಚಟ್ನಿ ಮಾಡೋದು. ಚಟ್ನಿ ಅಂಡ್ ಆಲ್ಮೋಸ್ಟ್ ಇವಾಗ ಅವನ್ನ 4-5 ಅವತ್ತಂದಿನ ಸುಮನ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಮಾವಿನಕಾಯಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ? ಹಣ್ಣಾದ್ಮೇಲೆ ತರನ್ ಬಟ್ಟಕ ಹಣ್ಣಾಲಕ್ ನೆಕ್ಸ್ಟ್ ಮಂತ್ ಬೇಕು. ನೆಕ್ಸ್ಟ್ ಮಂತ್. ಥ್ಯಾಂಕ್ ಯು. ಏನು ನನ್ನ ತಮ್ಮ, ಏನು ಅವ್ರ ಬ್ರದರು. ಸೊ ಎಷ್ಟು ವರ್ಷ ಆಗಿತ್ತು ಸಿಗ್ತಾನೆ? 1.5 ವರ್ಷ 2 ವರ್ಷ. ಎಲ್ಲಿ ಜಾಸ್ತಿನೇ ಆಯ್ತು. ಲಾಸ್ಟ್ ಟೈಮ್ ಕಂಟಿನ್ಯೂ ಸ್ಟುಡಿಯೋ ನೀನು ಮತ್ತೆ ಯಾರೋ ಫ್ರೆಂಡ್ ಬಂದಿದ್ರು. ಅದೇ 2 ವರ್ಷ 3 ವರ್ಷನೇ ಆಯ್ತು. ನನ್ಗೆ ಆಕ್ಸಿಡೆಂಟ್ ಆಗಿ 1.5 ವರ್ಷ ಆಯ್ತು. ನೀನ್ 1.5 ವರ್ಷ ಅಂತ ಹೇಳ್ತಿದ್ಯಾ? 2 ವರ್ಷ, ಮೇ ಬಿ 2.5 ವರ್ಷ ಆಯ್ತು. 2.5 ವರ್ಷದ ಹಿಂದೆ ಸಿಕ್ಕಿರೋದು. ಸೊ ನನ್ನ ತಮ್ಮನ ಜೊತೆಗೆ ಇವನು ಇಲ್ಲಿ ಬಂದು ಮಲ್ಕೊಂಡಿದ್ದಾನೆ. ನೀನು ಇಲ್ಲ ಇವನ ಹತ್ರ. ಸೊ ಇದು ನಮ್ಮನೆ ಹತ್ರ ಒಂದು ಬೀದಿ ನಾಯಿ. ನನ್ನ ವಾಯ್ಸ್ ಕೇಳಿದ್ರೆ ಸಾಕು, ಹಾಗೇನೆ ನನ್ನ ಗಾಡಿ ಶಬ್ದ ಕೇಳಿದ್ರೆ ಸಾಕು ಓಡೋಡ್ ಬರುತ್ತೆ. ಬಿಕಾಸ್ ನಾನು ಯಾವತ್ತೂ ಒಂದಿನ ಫಸ್ಟ್ ಟೈಮ್ ಅದಕ್ಕೆ ಒಂದು ಊಟ ಹಾಕಿದ್ದೆ. ಅದನ್ನೇ ನೆನ್ಪಿಟ್ಕೊಂಡು ಪ್ರತಿದಿನನೂ ಬರುತ್ತೆ. ನಂಗೆ ತುಂಬ ಇಷ್ಟ. ಅದಕ್ಕೆ ಏನಾದರೂ ಬಿಸ್ಕಿಟ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಏನೇ ಕೊಡಿಸೋದಂದ್ರೂ ತುಂಬ ಇಷ್ಟ. ಹಾಗೇನೆ ಏನು ಅಂತ ಹೇಳಿದ್ರೆ, ಜೆಪ್ಟೋದಲ್ಲಿ ಆರ್ಡರ್ ಬಂತು. ಆರ್ಡರ್ ಇಸ್ಕೊಂಡೆ. ಇವತ್ತೇನಾದರೂ ಒಂದು ಸ್ಪೆಷಲ್ ಆಗಿ ತಿಂಡಿ ಮಾಡೋಣ ಅಂತ ಹೇಳ್ಕೊಂಡು. ಸೊ ನನಗೆ ಮತ್ತೆ ಈ ನಾಯಿ ಜೊತೆಗೆ ಒಂದು ಸ್ವಲ್ಪ ಮುದ್ದಾಟ. ಅದು ನನಗೆ ಯಾವಾಗಲೂ ಮುದ್ದಾಡ್ತಾ ಇರ್ತೀನಿ. ಕೆಲವೊಂದು ಸರಿ ಗುರು ಹೇಳಬೇಕು ಅಂತ ಹೇಳಿದ್ರೆ, ನಾಯಿಗಿರೋ ನಿಯತ್ತು ಮನುಷ್ಯರಿಗಿರಲ್ಲ. ಇದು ಹೌದಾ ಅಲ್ವಾ ಅಂತ ಕಾಮೆಂಟ್ ಮಾಡಿ. ಸೊ ನೀವು ಮನುಷ್ಯರಿಗೆ ಏನಾದರೂ ಹೆಲ್ಪ್ ಮಾಡೋ ಬದಲು ನಾಯಿಗಳಿಗೆ ಒಂದು ಹೊತ್ತು ಊಟ ಹಾಕಿ. ಸೊ ಅದು ಯಾವಾಗಲೂ ಅದು ಸಾಯೋ ತನಕನೂ ಕೂಡ ನಿಮ್ಮನ್ನು ನೆನಪಲ್ಲಿಟ್ಕೊಳ್ಳುತ್ತೆ. ಪ್ರತಿಯೊಂದೂ ಕೂಡ ನಿಮ್ಮ ಹಿಂದೆನೇ ಬರುತ್ತೆ, ನೆನಪಲ್ಲಿಟ್ಕೊಳ್ಳುತ್ತೆ. ಹಾಗೆ ಜೊತೆಗೆ ಒಂದು ಕಾಫಿ ಮಾಡಿಕೊಂಡು, ಸೊ ನನ್ನ ತಮ್ಮ ಎಲ್ಲ ಬಂದಿದ್ರು. ಸೊ ಹಾಗೆ ಒಂದು ಕಾಫಿ ಮಾಡಿ ಹಾಗೆ ಕೊಟ್ಕೊಂಡು ಹಾಗೆ ಒಂದಿಷ್ಟು ಕತೆ ಸಂಭಾಷಣೆಯನ್ನ ಸ್ಟಾರ್ಟ್ ಮಾಡಿದ್ವಿ. ಅವರು ಸ್ನಾನಕ್ಕೆ ಹೋದ್ರಾ? ಮೀಟ್ ಆಗಬೇಕು, ಅಕ್ಕಗೆಲ್ಲ ಮೀಟ್ ಐತೆ ಅಂತಂದು ನೆಕ್ಸ್ಟ್ ಟೈಮ್ ನಮ್ಮ ಮೈಸೂರಲ್ಲಿ ಕಾರ್ಯಕ್ರಮದಲ್ಲ ಹಾಗೆಲ್ಲ ಭೇಟಿ ಆಗರಿ. ಇವತ್ತು ನನ್ನ ಲೈಫಲ್ಲೇ ತಿಂದಿಲ್ಲ ನೀನು ಅಕ್ಕನ ಕೈ ಟೈಮ್. ನನ್ನ ಕೈಯಾರೆ ಅಡುಗೆ ತಿಂತಾ ಇದ್ದಾನೆ, ಬೇರೆದೇನು ಮಾಡ್ತಾ ಇಲ್ಲ. ಲೆಮನ್ ರೈಸ್ ಮಾಡ್ತಾ ಇದ್ದೀನಿ ಗೈಸ್.
ಕುತ್ಕೊಂತೀನಿ ನಾ ಇಲ್ಲಿ ನಿಮ್ಗೆ. ಕೂರ್ತೀನಿ. ಇಲ್ಲ, ಇಲ್ಲ, ಇಲ್ಲಿ ಕುತ್ಕೊಂತೀನಿ ಕುತ್ಕೊಳ್ಳೋ. ನೀನಿಲ್ಲ ನೀನೇ ಕೂತ್ಕೊ. ನಾನು ಒಳ್ಳೆ ಇಲ್ಲಿ ಕುತ್ಕೊಂತೀನಿ ನೋಡು ನಾನು ಒಳ್ಳೆ ನನ್ಗಿನ ಒಂದು ಗೇಮ್ ಕೊಡ್ತಾ ಇದ್ದಾನೆ ಏನೋ ಸರ್ಪ್ರೈಸು ಗೆಸ್ ಮಾಡ್ಬೇಕು ಅದಿದು ಅಂತ. ಆಲ್ರೆಡಿ ಹಳ್ಳಿ ಪವರ್ ಎಲ್ಲ ಎಲ್ಲ ಚಾಲೆಂಜ್ ಎಲ್ಲ ಸ್ಕೆಟ್ ಮಾಡಿ ಗೆದ್ದಿದ್ವಿ. ಬಟ್ ಇದು ಒಂದು ಗೆಸ್ ಮಾಡೋ ಚಾಲೆಂಜ್, ಗೆಸ್ ಮಾಡೋ ಚಾಲೆಂಜ್. ಮೊದಲೇ ಮೆಮೊರಿ ಪವರ್ ಲಾಸ್ ಗೈಸ್ ನನಗೆ. ಇಲ್ಲ ಬ್ರಿಲಿಯಂಟ್ ಅದ ನಮ್ಮ ಅಕ್ಕ. ಇವತ್ತು ಹೇಳಿದ್ರೆ ನಾಳೆ ನೆನಪಿರಲ್ಲ, ನಾಳೆ ಏನು ಇನ್ನೊಂದು 10 ನಿಮಿಷದಲ್ಲಿ ನೆನಪಿರಲ್ಲ. ಸೊ ಏನು ಅದರಲ್ಲಿ ಫಸ್ಟ್ ಆಫ್ ಆಲ್ ಈ ವರ್ಡ್ಸ್ಗಳು ಇಸ್ವಿಗಳು ಇದು ಯಾವುದು ನೆನಪಿರಲ್ಲ. ಅಂದ್ರೆ ಇಷ್ಟು ನಂದು ಅನ್ಸಮಟ್ಟಿಗೆ ನಾ ಈ ತರ ಗಿಫ್ಟ್ ನಿಮ್ಗೆ ಯಾವತ್ತೂ ಕೊಟ್ಟಿಲ್ಲ. ಅಂದ್ರೆ ಫಸ್ಟ್ ಟೈಮ್ ಈ ತರ ಜಾಸ್ತಿ ಬಿತ್ತು ಗೈಸ್. ಪ್ರತಿ ಸರಿ ಎಷ್ಟೊಂದು ಸರಿ ಫೋಟೋಸು ಇಲ್ಲಿ ನಮ್ಮನೇಲಿ ಎಷ್ಟೊಂದು ಫೋಟೋಸ್ ಅವ್ನು ಕೊಟ್ಟಿರೋದೇನೆ ಇರೋದು. ಎಲ್ಲದನ್ನು ಪ್ರತಿ ಸರಿ ಬಂದಾಗ್ಲೂ ಏನಾದ್ರೂ ಒಂದು ಗಿಫ್ಟ್ ಕೊಡ್ತಾ ಇರ್ತಾನೆ, ಏನಾದ್ರೂ ತಗೊಬರ್ತಾ ಇರ್ತಾನೆ. ಯಾಕೋ ನಿಂಗೆ ಅಂದ್ರೆ ಖಾಲಿ ಕೈಲಿ ಬರ್ಬಿಡ್ತು, ಏನ್ರ ಒಂದು ತಗೊಂಡ್ ಬರ್ಬೇಕು. ಇಲ್ಲ ಸೀರಿಯಸ್ಲಿ. ಬಟ್ ಇನ್ನೊಂದು ವಿಷಯ ಏನ್ ಗೊತ್ತಾ, ನೀವು ನಂಬಲ್ಲ, ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ. ನಾನು 9 ವರ್ಷನಾ 9 ವರ್ಷ 2016 15 10 ವರ್ಷ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಇವನ್ ವಾಟ್ಸಪ್ ಅಲ್ಲಿ ಡಿಪಿ ಫೋಟೋ ಯಾವಾಗ್ಲೂ ನಂದೇ ಇರುತ್ತೆ. ಮಧ್ಯದಲ್ಲಿ ಯಾವಾಗೋ ಒಂದ್ಸರಿ ಯಾವಾಗ್ಲೂ ಡಿಪಿ ನಂದೇ ಇರುತ್ತೆ. ಒಂದೊಂದ್ಸರಿ ನನ್ಗೆ ಡೌಟ್ ಆಗುತ್ತೆ, ನನ್ನ ನಂಬರ್ ಅವಂದ ಅಂತ. ಯಾರು ಕೇಳಲ್ವಾ? ಸುಮಾರು ಜನ ಕೇಳ್ತಾರೆ, ಕೆಲವೊಬ್ರು ಕೇಳ್ತಾರೆ. ಸಿಕ್ಕಾಪಟ್ಟೆ ನಿನ್ ಕ್ಲಾಸಿಗೆಲ್ಲ ಸಿಕ್ಕಾಪಟ್ಟೆ ಹುಡುಗಿರೆಲ್ಲ ಬರ್ತಿರ್ತಾರೆ. ಏನು ಶಿವ ಸರು ಅಂದ ತಕ್ಷಣ ಹಿಂಗ್ ತೆಗ್ದು ನೋಡ್ತಾರೆ. ಇಲ್ಲ ಲಾಸ್ಟ್ ಟೈಮ್ ಕೇಳಿ ಒಂದು ಇಬ್ರು ಹುಡುಗರು ಕೇಳಿರಂಗ. ಬಟ್ ಕೇಳಿಲ್ವ ಅಂತ ಕೇಳಿಲ್ಲ, ಹುಡುಗಿಯರು ಕೇಳಿಲ್ಲ. ನಿಜ ಹೇಳು ಹುಡುಗಿಯರು ಕೇಳಿಲ್ಲ. ಇಲ್ಲ ಹುಡುಗಿಯರು ಯಾರು ಕೇಳಿಲ್ಲ. ಹುಡುಗಿಗೆ ಗೊತ್ತಿರುತ್ತೆ ಸಿಸ್ಟರ್ ಅಂತ. ಸೊ ಇನ್ಸ್ಟಾ ನೋಡದೆ ಇರೋರು ಪಕ್ಕ ವಾಟ್ಸಪ್ ನೋಡ್ಕೊಂಡು ಪಕ್ಕ ಕೇಳಿರ್ತಾರೆ. ನಾನು ಹೇಳಿಲ್ವಾ, ಏನೋ 1 ದಿನ 2 ದಿನ ಹಾಕಿದ್ರೆ ಓಕೆ, ನೋಡಿರಲ್ಲ ವರ್ಷಾನುಗಟ್ಲೆ ನನ್ ಫೋಟೋ ಡಿಪಿಗೆ ಹಾಕೊಂಡಿರ್ತಾನೆ. 100% ಕೇಳಿರ್ತಾರೆ. ಬಟ್ ಅದಕ್ಕೆಲ್ಲ ಅವನ ಮುಖದಲ್ಲಿ ಸ್ಮೈಲ್ ನೋಡಿ ಏನು ಅಂತ ಹೇಳಿದ್ರೆ ಕೇಳಿರ್ತಾರೆ. ಎಷ್ಟು ಜನ ಕೇಳಿದ್ದಾರೆ? ಯಾರಾದ್ರೂ ಗರ್ಲ್ಸ್ ಎಲ್ಲ ಏನಾದ್ರು ಲವ್ ಬ್ರೇಕಪ್ ಅಲ್ಲಿ ಆಗಿದೆ ಮತ್ತೆ ಅದು ಸುಮಾರು ಲಾಸ್ಟ್ ಟೈಮ್ ನಿನಗೆ ಹೇಳಿದಲ್ಲ, ಅದು ಅದಾದ್ಮೇಲೆ ನೆಕ್ಸ್ಟ್ ನನ್ನ ತಮ್ಮ ನನ್ಗೆ ಹೇಳ್ತಾನೆ, ಏನೇ ವಿಷಯ ಇದ್ರು ಹೇಳ್ತಾನೆ. ಯಾರಾದ್ರೂ ಒಂದ್ಸಲ ಹೇಳಿದಲ್ಲ, ಇದ್ರಾಗೆಲ್ಲ ಜಾಸ್ತಿ ತೊಡಗ್ಬೇಡ, ನಿನ್ ಕೆಲಸ ನೀ ಆಯ್ತು. ಅದ್ರ ಬಾದ್ ಒಟ್ಟೇನು ಸೀರಿಯಸ್ ತಗೊಂಡಿಲ್ಲ. ಬಟ್ ಎಲ್ಲೋ ಸೀರಿಯಸ್ ತಗೊಂಡೇ ಇರೋದಕ್ಕೆ ಗೈಸ್ ಇವತ್ತು ಬೀದರಲ್ಲಿ ಆಕ್ಚುಲಿ ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ. ಏನು ಅಂತ ಹೇಳಿದ್ರೆ ನೋಡಿ, ವಾವ್, ಅದನ್ನಂತೂ 100% ತೋರಿಸ್ತೀನಿ. 1 ನಿಮಿಷ ಬರೋಣ. ಏನಂತ ಹೇಳಿದ್ರೆ ಅಪ್ಪು ಸರ್ ದೊಡ್ಡ ಅಭಿಮಾನಿ. ಸೊ ನನಗೂ ಅಪ್ಪು ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲರಿಗೂ ಗೊತ್ತಿದೆ. ಸೊ ಕೈಯಲ್ಲಿ ಟ್ಯಾಟು ಆಗಿರ್ಬೋದು, ಇದಾಗಿರ್ಬೋದು. ಹೇಳಿದ್ನಲ್ಲ ಇವಾಗ ಏನೋ ಒಂದು ಡೈಲಾಗು, ಸೊ ಪ್ರೀತಿ ಗೀತಿ ಎಲ್ಲ ಮಾಡ್ಬೇಡ ಕಣೋ, ಸುಮ್ಮನೆ ಏನು ಅಂತ ಹೇಳಿದ್ರೆ ಕರಿಯರ್ ಕಡೆ ಫೋಕಸ್ ಮಾಡು ಅಂತ ಹೇಳಿದ್ದೆ. ಬಟ್ ಇವತ್ತು ತುಂಬ ಖುಷಿ ಆಗುತ್ತೆ. ಏನು ಅಂತ ಹೇಳಿದ್ರೆ ಬೀದರಲ್ಲಿ ಒಂದು ದೊಡ್ಡದಾದಂಥ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ಅಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಗಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾನೆ. ಆ್ಯಂಡ್ ಇಡೀ ದೇಶದಾದ್ಯಂತ ಬೇರೆ ಬೇರೆ ಕಡೆ ಶೋ ಎಲ್ಲ ಮಾಡ್ತಾನೆ. ಈಗ ರೀಸೆಂಟ್ ಆಗಿ ಮೋದಿ ಅವ್ರದ್ದು ಛತ್ತೀಸ್ಗಢ ಅಲ್ಲಿ ಕೂಡ ಮೋದಿ ಅವ್ರು ಬಂದಿದ್ರು ಅಂತ ಅನ್ಸುತ್ತೆ ಅಲ್ವಾ. ಸೊ ಅವ್ರ ಕೈಯಿಂದ ಏನೋ ಪ್ರಶಸ್ತಿ ತಗೊಂಡು ಕೂಡ ಶೋ ಮಾಡ್ಕೊಂಡ್ ಬಂದಿದ್ದಾನೆ. ಆ್ಯಂಡ್ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಯಲ್ಲೂ ಕೂಡ ಅವರು ಡ್ಯಾನ್ಸ್ ಎಲ್ಲ ಶೋ ಮಾಡ್ತಾರೆ. ಖುಷಿ ಆಗುತ್ತೆ. ಅದಕ್ಕೆ ನೀವು ಗೈಸ್ ಈ ಲವ್, ಮಣ್ಣು, ಮಸಿ, ಬೊಜ್ಜ ಇದೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಕೇರಿಯರ್ ಕಡೆ ಫೋಕಸ್ ಮಾಡಿ. ಫಸ್ಟ್ ಕೇರಿಯರ್ ಅಲ್ಲಿ ಸೆಟ್ಲ್ ಆಗಿ, ಅದಾದ್ಮೇಲೆ ಎಲ್ಲರೂ ಬರ್ತಾರೆ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಫಸ್ಟ್ ಕರಿಯರ್ ಇಂಪಾರ್ಟೆಂಟ್ ಅದು ಗೊತ್ತಾಗಿದೆ. ಫಸ್ಟ್ ಲವ್ ಅಂತ ಯಾವಾಗ ಕೈ ಕೊಟ್ಕೊಂಡ ಒಂದ್ಲೋ, ಬ್ರೇಕಪ್ ಆಯ್ತು, ಅವಾಗ ಬಂದು ಸೀರಿಯಸ್ ಆಗಿ ಬಂದು ಇವತ್ತು ನನ್ನ ತಮ್ಮ ಕೇರಿಯರ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಎಲ್ಲ ನಿಂದು ಥೋಡ ನಿಂದು ಭೀ ಮಾರ್ತಿ, ಅದು ಮಾರ್ತಿ ಏನಂತ ಸ್ಫೂರ್ತಿ ಅಂತಾರ, ಇನ್ಸ್ಪಿರೇಷನ್ ಅದು ಒಂದು ಸರಿ ಇಂಗ್ಲಿಷ್ ಬರಲ್ಲ ಥೋಡೆ. ವಾವ್, ಚೆನ್ನಾಗಿದೆ. ಎಲ್ಲೋ ಡಟ್ಟಿ ಫೆಲ್ಲೋ ನೋಡಿ ಗೈಸ್ ಹೇಗಿದೆ. ನನಗೆ ಕಾಣಿಸ್ತು ಜಾಸ್ತಿ ವಾಚಲ್ಲ ಹಾಕಲ್ದ್ರ ಇಲ್ಲ, ನನಗೆ ಕೊಡ್ಬೇಕು ಅನ್ನಿಸ್ತು.
ನೈಸ್, ಚೆನ್ನಾಗಿದೆ ಆಕ್ಚುಲಿ ಬೈಕ್ ರೈಡ್ ಮಾಡ್ಬೇಕಾದ್ರಲ್ಲ. ಏನು ಅಂತ ಹೇಳಿದ್ರೆ ಯಾವ ತರ ಗೊತ್ತಾ, ಮೊದ್ಲೇನೆ ಎಲ್ರು ಹೇಳ್ತಾ ಇರ್ತೀರಾ ಒಂಥರ ಲೇಡಿ ಬಾಂಡ್ ಅಂತ. ಇದು ಇದು ದೇವ್ರ ಪ್ರಸಾದ ಇದು. ಓಹ್ ಓಕೆ, ಥ್ಯಾಂಕ್ ಯು. ಇದು ನಿನಗೋಸ್ಕರ ಶ್ರೀಶೈಲಂ ಪೂಜೆ. ಓಹ್ ಥ್ಯಾಂಕ್ ಯು. ಯಾವ ದೇವ್ರದ್ದು? ಶಿವ. ಜ್ಯೋತಿ ನನ್ನ ಟೈಟಲ್ ತೋರಿಸ್ತೀನಿ, ಶಿವ. ನಾನೇ ಡಾನ್ಸ್ ಪರ್ಫಾರ್ಮೆನ್ಸ್ ಆವಾಗ ತಗೊಳ್ಳೋ ನೀನು ಇಟ್ಕೊಂಡು. ಇದೆಲ್ಲ ನೆನಪಿಗೋಸ್ಕರ ಹಾಗೆ ಇಟ್ಕೊಂಡಿರ್ತೀನಿ. ಇದು ಯಾವತ್ತೂ ಮಿಸ್ ಮಾಡಬಾರ್ದು ಅಂತ. ಓಕೆ, ಮತ್ತೆ ಹೇಗಾಯ್ತು ಜರ್ನಿ? ಯಾವ ಜರ್ನಿ? ಯಾವುದು? ಇಲ್ಲಿಂದ ಇಲ್ಲಿಗೆ ಬರೋದು? ಸಾರಿ, ಸುಮಾರು ಜರ್ನಿ ಮಾಡಿಬೇಕಾ ಅಂದ್ರೆ ಯಾವ ಜರ್ನಿ ಅಕ್ಕ ಅಂತ ಕೇಳಿದ್ ಹೆಂಗಿತ್ತು ಅಂದ್ರೆ ಒಳ್ಳೆ ಲೈಫ್ ಜರ್ನಿ. ಯಾವ ಜರ್ನಿ ಕೇಳ್ತಾ ಇದ್ಯಾ ಅಂತ. ಇವಾಗ ಬೀದರಿಂದ ಇಲ್ಲಿ ಬಂದಿಲ್ಲ ಈ ಸೂಪರ್. ಆಕ್ಚುಲಿ ನಾನು ಬಂದೆ ಬ್ಲಾಕ್ ಅಂಡ್ ಬ್ಲಾಕ್. ಬ್ಲಾಕ್ ಅಂಡ್ ಬ್ಲಾಕ್ ಅಂದ್ರೆ ಆಕ್ಚುಲಿ ಬಂದಿರೋದಕ್ಕೆ ನಾನು ನೀನು ನೋಡಕ್ ಅಂದ್ರೆ ತೋಲ್ ನಿಂಗೆ ಆರಾಮ ಇಲ್ಲ ಅಲ್ತಿದ್ದಲ್ಲ. ನಾ ಗೊತ್ತೇ ಆ ಟೈಮೇ ಹಾಸ್ಪಿಟಲ್ಗೆ ಬರಂದಿದ್ದು ಅದನ್ನ ನಿಂಗೆ ಕಳಿಸಿದಲ್ಲ ಯಾವ ಹಾಸ್ಪಿಟಲ್ದಾಗ ಇದ್ದಕ್ಕ ಅಂತೇಳಿ. ಬಟ್ ಯಾಕೋ ನೋಡ್ಬೇಕು, ಒಂದು ಸುಮಾರು ಆಯ್ತು ನಿನಗೆ ಕಂಟಿನ್ಯೂ ಸ್ಟುಡಿಯೋ ಒಂದು 2.5 ವರ್ಷ ಆಗಿಡ್ದು ನೋಡ್ಬೇಕಂದ್ರೆ ಈಗ ಒಂದು ರೀಸೆಂಟಾಗಿ ಒಂದು 3-4 ತಿಂಗಳ ತನಕ ನೋಡ್ಬೇಕು ಅನ್ಸ್ಲತ್ತಿತ್ತು. ಒಂದು ಫೆಬ್ರವರಿ ಅನ್ಕೋತೀನಿ ನಿಂಗೆ ಕಾಲ್. ತುಂಬಾ ದಿನದಿಂದ ನಂಗೆ ಮೆಸೇಜ್ ಮಾಡ್ತಿದ್ದ, ಅಕ್ಕ ನೀನು ನೋಡ್ಬೇಕು ಅನಿಸ್ತಾ ಇದೆ, ಬರ್ತೀನಿ ಅಂತ. ನಾನು ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೈಸ್, ನಾನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ತುಂಬ ಹುಷಾರಿರಲಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಅಡ್ಮಿಟ್ ಆಗೋದು ಮತ್ತೆ ಹೊರಗಡೆ ಬರೋದು, ಸರಿಯಾಗೋದು ಮತ್ತೆ ಹಾಸ್ಪಿಟ್ಲಿಗೆ ಹೋಗೋದು. ಸೊ ಇದೇ ಥರ ಆಗ್ತಿತ್ತು. ಅದಕ್ಕೆ ನಾನು ಆ್ಯಕ್ಚುಲಿ ಇತ್ತೀಚೆಗೆ ಸ್ವಲ್ಪ ಇನ್ಸ್ಟಾದಲ್ಲೂ ಕೂಡ ಆಕ್ಟಿವ್ ಇಲ್ಲ. ಇದು ಗೆಸ್ ಅಲ್ಲಕ್ಕ, ಅದು ಬೇರೆ ಗೆಸ್. ಇದು ಸುಮ್ಮನೆ ಗೈಸ್ ಏನಿದು ಹುಳ ಬಿಡ್ತಾ ಇದ್ದಾನೆ. ಫಸ್ಟ್ ಅಲ್ಲಿ ನಾಷ್ಟ ಮಾಡ್ಕೊಂಡು ನೋಡೋಣ. ನೀ ಹೆಂಗಂದ್ರೆ ನನಗೆ ಆ ಥರ ಮಾಡುವಷ್ಟು ನಾಷ್ಟ ಮಾಡ್ಕೊಂಡೆ ನೋಡ. ನಾಷ್ಟ ಮಾಡ್ಕೊಂಡು ಏನು ಅಂತ ನೋಡೋಣ ಗೈಸ್. ಏನಕ್ಕದು? ಆಕ್ಚುಲಿ ಲೆಮನ್ ರೈಸ್. ಸೊ ಏನಂತ ಹೇಳಿದ್ರೆ ತುಂಬಾ ದಿನ ಆದ್ಮೇಲೆ ನಾನು ಲೆಮನ್ ರೈಸು ಇದು ಎಲ್ಲ ಮಾಡ್ತಾ ಇರೋದು. ಬಟ್ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದು, ಅದನ್ನ ಹೊಟ್ಟೆಗೆ ಹಾಕೊಂಡು ತಿನ್ಬೇಕು. ಏನಾದ್ರೂ ಹೊಟ್ಟೆಗೆ ಹಾಕೊಂಡು ತಿನ್ಬೇಕು. ಓಕೆನಾ? ಒಬ್ಬರು ಬಂದಾಗ ನನ್ ಗ್ಲಾಸ್ ಐಟಮ್ಸ್ ಜಾಸ್ತಿ ಮನೇಲಿರೋದು. ಒಬ್ಬರು ಲೋಟ ಅಂತೆ, ಒಬ್ಳಂತೂ ಮೊನ್ನೆ ಬಂದ್ಬಿಟ್ಟು ಒಂದ್ ದೊಡ್ಡದು ಬಾಟ್ಲು ನೀರ್ ಕುಡಿಯೋದು ಸಖತ್ತಾಗಿ ಇಟ್ಕೊಂಡಿದ್ದೆ, ಅದನ್ನ ಹೊಡ್ದಾಕೊಂಡೋದ್ಲು. ಬಟ್ ಟೇಸ್ಟ್ ಮಾಡಿ ನೋಡಿ. ಸ್ಪೂನ್ ಕೊಡ್ಲಾ ಅಥವಾ ಕೈಲೇ ತಿಂತೀರಾ? ಕೈಲೇ ತಿಂತಾನೆ. ಇವಾಗ ನಾನ್ ವಿಡಿಯೋ ಮಾಡ್ಕೊಂತ ಎಲ್ಲ ಇದ್ ಮಾಡ್ತಿದ್ದೆ, ಇವಾಗ ನೀನ್ ವಿಡಿಯೋ ಮಾಡ್ಕೊಂತ ತಗೋ. ನಿಮ್ ಕಡೆ ಎಲ್ಲ ಈ ತರ ಎಲ್ಲ ಚಿತ್ರಾನ್ನಕ್ಕೆ ಬೆಳಗ್ಗೆ ಬಜ್ಜಿ ಗಿಜ್ಜಿ ಎಲ್ಲ ಗೊತ್ತಿಲ್ಲ. ನೀನೇ ಗೆಸ್ ಮಾಡ್ಬೇಕು ಏನು ಸರ್ಪ್ರೈಸ್ ಅದ. ಗೆಸ್ ಎಲ್ಲ ಮಾಡಲ್ಲ, ಈಗ ಬಂದು ಕೂತ್ಕೊಂತೀನಿ. ಬಟ್ ನನಗೆ ಚಂದ ಅನ್ಸದ. ಅದನ್ನ ಏನ್ ಚಂದ ಅನ್ಸದ? ಅದು ಗಿಫ್ಟ್ ನಿನಗದು ಕೊಡ್ಬೇಕಂತ ಹೇಳಿ ಭಾಳ. ಏನ್ ಗಿಫ್ಟ್ ಹೇಳು? 2 days ಆಯ್ತು ಕಾಲ ವರ್ಕ್ ಮಾಡಿದೆ. ಇಲ್ಲ 2 days ಹೆಂಗೆ ಮಾಡಿದ್ರೆ ಹೆಂಗೆ ಚಂದ ಇರ್ತಾ. ಒಂದು 2 ಜನ 3 ಜನ ಕೇಳ್ದ, ಇಲ್ಲ ಹಿಂಗೆ ಮಾಡೋಂಥೇಳಿ ಅದಾದ್ಮೇಲೆ ನನ್ನ ಮೈಂಡ್ ದೊಡ್ಡ ಫೋಟೋಸು, ಅದಕ್ಕೆ ಏನಾದ್ರು ಲೈಟಿಂಗ್ಸ್ ಆ ಥರದ್ದು ಏನಾದ್ರು ಇದು ಮಾಡಿರ್ತಾರಲ್ಲ, ಸೊ ಆ ಥರ ಏನಾದ್ರು ಇರ್ಬೋದು ಅಂತ ಗೆಸ್. ಯಾಕೆ ಅಂತ ಹೇಳಿದ್ರೆ ಫೋಟೋ ಫ್ರೇಮ್ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಅನ್ನೋ ಸುಮ್ಮನೆ ಗೆಸ್ ಮಾಡ್ತಾ ಇದ್ದೀನಿ, ಬಟ್ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅವನಂತೂ ತಲೆ ಹುಳ ಬಿಡ್ತಾ ಇದ್ದಾನೆ, ಅವಾಗಿಂದ ಹುಳ ಬಿಡ್ತಾ ಇದ್ದ. ನಾನು ಗೆಸ್ ಮಾಡಕ್ಕ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ನನ್ನ ಹತ್ರ ಗೆಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಏನು ಅಂತ ಹೇಳ್ಕೊಂಡು ನೋಡೋಣ. ಶಿವು, ಹಾ ಏನು ನೀನ್ ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ಬೇಡ ಶಿವು. ಏನಿದು? ಗೊತ್ತಿಲ್ಲ ಏನಿದು ಅಂತ ಏನೋ ಚಾಕು ಗಿಕ್ಕೋಲೆ ತರ್ತಾ ಇದ್ದಾನೆ. ನಂಗೆ ಸೀರಿಯಸ್ ಆಗಿ ಎದೆ ಡಗ್ 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 ಆಗುತ್ತೆ. ಯಾಕಂದ್ರೆ ಪ್ರತಿ ಸರಿ ಬಂದಾಗ್ಲೂ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಅದು ಓಪನ್ ಮಾಡೋದ್ರಿಂದ ಒಂದಾಗ ಮಾಡ್ತೀನಿ. ಸೀರಿಯಸ್ಲಿ ಗೈಸ್, ಇಷ್ಟೊಂದೆಲ್ಲ ಯಾಕೋ. ಅದು ಏನ್ ಗೊತ್ತಾ, ಬೀದರ್ ಎಲ್ಲಿರೋದು ಗೈಸ್, ಅಲ್ಲಿಂದ ಸರ್ಪ್ರೈಸ್ ಈ ತರ ಹೊತ್ಕೊಂಡು ಬರ್ತಾನೆ ಪ್ರತಿ ಸರಿ. ನಿನ್ ಪ್ರೀತಿನೇ ಸಾಕೋಣೋ, ಈ ತರ ಎಲ್ಲ ನನ್ಗೆ ಇದ್ ಮಾಡ್ಬೇಡ. ತುಂಬಾ ಹತ್ರ ಬಂದಿ ಸುಮ್ಮನೆ ತೋರಿಸ್ತೀನಿ. ನನ್ಗೂ ಗೊತ್ತಿಲ್ಲ
ವಾವ್ ಸೀರಿಯಸ್ಲಿ ಕಣೋ ಇಟ್ಕೋ. ನಂಗೆ ಇದ್ರಾಗ ಈ ಫೋಟೋ ತೋರಿಸ್ತಾನೆ ಹೇಳೋದು. ಹಾ ಇದು ಫೋಟೋ ತೋರಿಸ್ತಾನೆ. ಇದು ಏಯ್ ನಿಜವಾಗ್ಲೂ ಸಖತ್ತಾಗಿದೆ ಸೀರಿಯಸ್ಲಿ. ಝೂಮ್ ಮಾಡ್ಬೋದು. ಸೀರಿಯಸ್ಲಿ ಒಂದು ಅಪ್ಪು ಸರ್ ಇದ್ದಾರೆ, ಅದು ತುಂಬಾ ಖುಷಿ. ಆಮೇಲೆ ಇದು ನನ್ನ ಫೋಟೋ, ಅದ್ರ ಜೊತೆಗೆ ನನ್ನ ತಮ್ಮ ಈ ಫೋಟೋದಲ್ಲಿ ಇದ್ದಾನೆ, ಅದನ್ನು ತುಂಬಾ ಖುಷಿ. ಅಂದ್ರೆ ಲಾಸ್ಟ್ ಟೈಮ್ ಕಂಡಿರೋ ಸ್ಟುಡಿಯೋದಲ್ಲಿ ಚೆನ್ನಾಗಿ ಅಲ್ಲ ಇದು ಕೊಟ್ಟಿದ್ದೀನಿ. ಅಲ್ಲಿ ಕೆಲಸ ಮಾಡ್ತೀನಿ, ಇದು ನಮ್ಮನೆ ಎದುರುಗಡೆ ಇದೇ ರೂಮಲ್ಲೇ ಹಾಕ್ಸ್ತೀನಿ. ಅದಾದ್ಮೇಲೆ ಫ್ಲಾಟ್ ಆದ್ಮೇಲೆ ಅಲ್ಲಿ ಎದುರುಗಡೆ ಹಾಕ್ಸ್ತೀನಿ. ಸೀರಿಯಸ್ಲಿ ತುಂಬಾ ಗಾಯ್ಸ್, ತುಂಬಾ ಚೆನ್ನಾಗಿ. ಇದು ನಾನು ಕುಂತಿ ಡಿಸೈನ್ ಮಾಡಿಸಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ನನ್ಗೆ ಹೆಂಗೆ ಅಂತ ಹೇಳಿದ್ರೆ ಅಳಕ್ ಹೋಗ್ತಿಲ್ಲ, ಖುಷಿ ಪಡಕ್ ಹೋಗ್ತಿಲ್ಲ. ಎದೆಲ್ಲ ಏನೋ ಒಂಥರ. ಥ್ಯಾಂಕ್ ಯು, ಲವ್ ಯು ಗೈಸ್. ಎಲ್ಲಾದ್ರೂ ಈ ಕಡೆ ಬರೋದ್ರೆ ಸಿಕ್ಕೇ ಬಿಡೋ ಅಂತ ಹೇಳ್ಕೊಂಡು ಹೇಳ್ದೆ. ಏನೋ ಅದು ಅವನು ದೇವ್ರ ಪ್ರಸಾದ ಅದಿದು ಅಂತ ಹೇಳಿದ್ದ, ಬಟ್ ಇದ್ರ ಬಗ್ಗೆ ಎಲ್ಲ ಹೇಳೂ ಇಲ್ಲ, ನಂಗೆ ಗೊತ್ತೂ ಇಲ್ಲ. ಸೊ ಏನು ಅಂತ ಹೇಳಿದ್ರೆ ಆಕ್ಚುಲಿ ಅವ್ನು ಸಿಕ್ಕಿದ್ದೇ ಒಳ್ಳೇದಾಯ್ತು ನನಗೆ. ಅವನೇನಾದ್ರೂ ಕೊರಿಯರ್ ಮಾಡ್ಬಿಟ್ಟು ಕಳಿಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಅಳ್ತಿದ್ದೆ, ನಾನು ಇನ್ನೂ ಅಳ್ತಿದ್ದೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಿಕಾಸ್ ಏನ್ ಗೊತ್ತಾ, ಕೆಲವೊಂದು ಪ್ರೀತಿ ಅಂಡ್ ಕೆಲವೊಂದು ಇದು ಅದೆಲ್ಲ ಪ್ರೈಸ್ಲೆಸ್ಸು. ಅಂದ್ರೆ ಅದು ಹೇಳ್ಕೊಳಕ್ಕೂ ಆಗಲ್ಲ ಅಂಡ್ ಅನುಭವಿಸೋಕ್ಕೂ ಆಗಲ್ಲ. ಡಿಫ್ರೆಂಟ್ ಫೀಲಿಂಗ್, ಅದನ್ನ ಅನುಭವಿಸ್ಬೇಕು ಅಷ್ಟೇ. ಬಿಕಾಸ್ ಈ ತರ ಪ್ರೀತಿ, ಅಭಿಮಾನ, ಆಮೇಲೆ ಇಷ್ಟೊಂದು ನನ್ನ ಪ್ರೀತಿಸೋದು, ನನ್ಗೆ ಅದೆಲ್ಲ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಸೊ ನನ್ನ ತಮ್ಮ ಯಾವಾಗ್ಲಿದ್ರು ತಮ್ಮನೇನೆ. ಸೊ ಏನು ಅಂತ ಹೇಳಿದ್ರೆ ಅವನ ಬಗ್ಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಇದೆ ನನಗೆ. ಬಟ್ ದಿನ ಮಾತಾಡಲ್ಲ, ದಿನ ಮೆಸೇಜ್ ಮಾಡಲ್ಲ, ದಿನ ಅಲ್ಲ ತಿಂಗಳಿಗೆ ಒಂದ್ಸರಿನೂ ಮೆಸೇಜ್ ಮಾಡಲ್ಲ. ಎಲ್ಲಾದ್ರೂ ಅವನಿಗೆ ತುಂಬಾ ಎಮರ್ಜೆನ್ಸಿ ಇದ್ರೂ ಕೂಡ ಅವನು ಅಕ್ಕ ಅಂತಾನು ಕೂಡ ಡೈರೆಕ್ಟ್ ಆಗಿ ಕಾಲ್ ಮಾಡಲ್ಲ, ಫಸ್ಟ್ ಮೆಸೇಜ್ ಹಾಕ್ತಾನೆ, ಅಕ್ಕ ಫ್ರೀ ಇದ್ದೀನಿ, ಏನೋ ಮಾತಾಡ್ಬೇಕಾಗಿತ್ತು ಅಂತ. ಸೊ ಅಂದ್ರೆ ನನ್ನನ್ನು ಅಷ್ಟೊಂದು ಅರ್ಥ ಮಾಡ್ಕೊಂತಾನೆ, ನನ್ನ ಕೆಲಸ ಆಗಿರ್ಬೋದು, ನಾನು ಇರೋದಾಗಿರ್ಬೋದು, ಪ್ರತಿಯೊಂದು ಅರ್ಥ ಮಾಡ್ಕೊಂತಾನೆ ಅಂಡ್ ಅಷ್ಟು ಇಷ್ಟಪಡ್ತಾನೆ. ಸೊ ಏನ್ ಗೊತ್ತಾ, ಅವನು ಹೇಳ್ತಾನೆ ಅಕ್ಕ ನೀನ್ ಪ್ರೀತಿ ಮಾಡ್ತೀಯ ಅದಕ್ಕೆ ನಾವು ಅಂತ. ಬಟ್ ಇಲ್ಲ, ನನಗಿಂತ ಜಾಸ್ತಿ ಅವನು ಇಷ್ಟಪಡ್ತಾನೆ, ಅವನು ಪ್ರೀತಿ ಮಾಡ್ತಾನೆ. ಈ ಪ್ರೀತಿಗೆಲ್ಲ ನಾನು ಏನ್ ಹೇಳೋದು, ಏನು ಹೇಳಕ್ಕಾಗಲ್ಲ. ಬಿಕಾಸ್ ಯಾವಾಗ್ಲೂ ಖುಷಿಯಾಗಿರು ಅಂಡ್ ಹ್ಯಾಪಿ ಆಗಿರು. ಅಂಡ್ ಒಂದು ಅವನಿಗೆ ಯಾವತ್ತೂ ಒಂದು ಧೈರ್ಯ ಅಂತ ಹೇಳ್ತಾ ಇರ್ತೀನಿ, ನೀನು ಖುಷಿ ಟೈಮಲ್ಲಿ ಅಂಡ್ ಎಲ್ಲ ಟೈಮಲ್ಲಿ ನಾನು ನಿನ್ನ ಜೊತೆ ಇರ್ತೀನೋ ಅಥವಾ ನಿನ್ನ ಪಕ್ಕದಲ್ಲಿ ಇರ್ತೀನೋ ಗೊತ್ತಿಲ್ಲ, ನಿನ್ಗೆ ಯಾವಾಗಲೇ ಆಗಲಿ ಏನಾದ್ರೂ ಎಂಥದ್ದು ಒಂಥರ ಏನು ಯಾವುದೇ ಒಂದು ಕಡ್ದು ಹಾಕುವಂತ ಆ ಪರಿಸ್ಥಿತಿ ಯಾವ್ದಾದ್ರು ಬಂತು ಅಂತ ಹೇಳಿದ್ರೆ ಅಕ್ಕ ಇದ್ದೀನಿ ಅಂತ ನೆನ್ಸ್ಕೊಂತ ಹೇಳ್ತಿರ್ತೀನಿ. ಇವಾಗ್ಲೂ ಅದೇ ಹೇಳೋದು. ಏನೋ ಶೈ ಫೀಲ್ ಆಗ್ತಾ ಇದ್ದಾನೆ. ಲೂಸು ಅಳ್ತಿದ್ಯಾ? ಅಳ್ತಿದ್ಯಾ ಲೂಸು? ಯಾವ ಮಾಡ್ಬೇಡಿ, ಏನ್ ಅಳ್ತಿದ್ಯಾ? ಲೂಸು ಅಳ್ಬೇಡ ಪ್ಲೀಸ್, ಸೀರಿಯಸ್ಲಿ ಅಳ್ಬೇಡ. Guys, ಅಳ್ತಿದ್ದಾನೆ ಅವನು. ಲೂಸು ಫುಲ್ ಎತ್ಕೊಂಡು ತಗೋ ಇಲ್ಲಿ ಟವಲ್ ಇಲ್ಲೇ ಇದೆ.